ನಮಸ್ಕಾರ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅಸ್ತಂಗತ. ದೇಶ ಕಂಡ ಮುತ್ಸದ್ದಿ ರಾಜಕಾರಣಿ, ಮಾಜಿ ವಿದೇಶಾಂಗ ಸಚಿವರು, ರಾಜಕೀಯ ಅಜಾತಶತ್ರು, ಸಿಲಿಕಾನ್ ಸಿಟಿಯ ರೂವಾರಿ, ಕರುನಾಡಿನ ಡಿಜಿಟಲೀಕರಣದ ಹರಿಕಾರ, ಬೆಂಗಳೂರಿನ ಐಟಿ-ಬಿಟಿ ಕ್ಷೇತ್ರಕ್ಕೆ ಮುನ್ನುಡಿ ಬರೆದ ನೇತಾರ, ಮೆಟ್ರೋ ಕ್ಷೇತ್ರ ಬೆಳೆಯಲು ಮಿಂಚಿನ ನಿರ್ಧಾರ ತೆಗೆದುಕೊಂಡ ದಿವಂತ ನಾಯಕ, ಸೌಮ್ಯ ಸ್ವಭಾವದ ಕನ್ನಡ ನಾಡಿನ ಹೆಮ್ಮೆಯ ರಾಜಕಾರಣಿ ಎಸ್.ಎಂ. ಕೃಷ್ಣ. ಇಂತಹ ಎಸ್.ಎಂ. ಕೃಷ್ಣ ರಾಜಕಾರಣಿಯನ್ನ ಕಳೆದುಕೊಂಡು ಇಂದು ರಾಜ್ಯ ಬಡವಾಗಿದೆ. ಅದರಲ್ಲೂ ರಾಜ್ಯ ರಾಜಧಾನಿಯ ಬೆಳವಣಿಗೆಗೆ ಕೃಷ್ಣ ಅವರ ಕೊಡುಗೆ ಅನನ್ಯ, ಅಪ್ರತಿಮ. ಉದ್ಯಾನವನಗಳ ನಗರಿಯಾಗಿದ್ದ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಐಟಿ-ಬಿಟಿ ಸಿಲಿಕಾನ್ ಸಿಟಿ ಆಗಿಸಲು ಎಸ್.ಎಂ. ಕೃಷ್ಣ ಸಾಕಷ್ಟು ಯೋಗದಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಐಟಿ ಹಬ್ ವಿಸ್ತೃತವಾಗಿ ಬೆಳೆಯುವುದಕ್ಕೆ ಅಂದು ಮುಖ್ಯಮಂತ್ರಿಯಾಗಿದ್ದ ಕೃಷ್ಣ ಅವರ ಮುನ್ನೋಟ ನಡೆಗಳು ಮುಖ್ಯ ಕಾರಣವಾಗಿವೆ. 1999ರ ಹೊತ್ತಿಗಾಗಲೇ ಬೆಂಗಳೂರಿಗೆ ಐಟಿ ಕಂಪನಿಗಳು ಕಾಲಿಡಲಾರಂಭಿಸಿದ್ದವು. ಅದೇ ವರ್ಷ ಕೃಷ್ಣ ಅವರ ನೇತೃತ್ವದ ಸರ್ಕಾರ ಆಡಳಿತ ಆರಂಭಿಸಿತ್ತು. 1999ರಿಂದ 2004ರ ಕೃಷ್ಣ ಆಡಳಿತದ ಅವಧಿ ಇಲ್ಲಿ ಪ್ರಮುಖ ಐಟಿ ಕಂಪನಿಗಳ ಆಗಮನದ ಕಾಲವಾಗಿತ್ತು. ಈ ಕಂಪನಿಗಳು ಬೆಂಗಳೂರಿನಲ್ಲಿ ತಮ್ಮ ಶಾಖೆ ತೆರೆಯುವಂತೆ ಪ್ರೇರೇಪಿಸಲು ಅಗತ್ಯವಾದ ಕೆಲಸಗಳನ್ನ ಕೃಷ್ಣ ಮಾಡಿದರು. ಕಂಪನಿಗಳಿಗೆ ರಿಯಾಯಿತಿ ದರದಲ್ಲಿ ಜಮೀನು ಒದಗಿಸಿ ನೀರು ಹಾಗೂ ವಿದ್ಯುತ್ ಕೊಟ್ಟರು. ರಸ್ತೆಗಳು ಮುಂತಾದ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದರು. ಕಂಪನಿಗಳ ಸ್ಥಾಪನೆಗೆ ಅಗತ್ಯವಾದ ಸರ್ಕಾರಿ ಕಡತ ಫೈಲಿಂಗ್ ವ್ಯವಸ್ಥೆಯನ್ನ ಸರಳಗೊಳಿಸಿದರು. ತೆರಿಗೆ ವ್ಯವಸ್ಥೆ ಸುಗಮಗೊಳಿಸಿ ಪರವಾನಗಿ ನೀಡುವಿಕೆಗೆ ಸಿಂಗಲ್ ವಿಂಡೋ ಪರಿಚಯಿಸಿದರು. ಇದೆಲ್ಲದಕ್ಕಾಗಿ ಬೆಂಗಳೂರು ಟಾಸ್ಕ್ ಫೋರ್ಸ್ ಸ್ಥಾಪಿಸಿದರು. ಹೂಡಿಕೆ ಪ್ರಚೋದನೆ ಮತ್ತು ಆಡಳಿತಾತ್ಮಕ ಕಾರ್ಯಗಳಿಗಾಗಿ ನಿಯಂತ್ರಣ ಪ್ರಾಧಿಕಾರ ಸ್ಥಾಪಿಸಿದರು. ಕಾರ್ಮಿಕ ನೀತಿಗಳನ್ನ ವಿಶೇಷವಾಗಿ ಸಡಿಲಿಸಿದರು. ಕಾರ್ಮಿಕರು ಹಗಲಿರುಳು ದುಡಿಯಬಹುದು, ಮಹಿಳೆಯರು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಬಹುದು ಎಂಬ ಅನುಕೂಲಗಳು ಐಟಿ ವಲಯದ ಬೆಳವಣಿಗೆಗೆ ಅನುಕೂಲವಾಯಿತು. ಇನ್ಫೋಸಿಸ್, ವಿಪ್ರೋ, ಟಾಟಾ ಕನ್ಸಲ್ಟೆನ್ಸಿ ಮೊದಲಾದ ಕಂಪನಿಗಳು ಇದರ ಲಾಭ ಪಡೆದು ಬೆಂಗಳೂರಿನಲ್ಲಿ ಗಟ್ಟಿಯಾಗಿ ನೆಲೆ ನಿಂತವು. ಪಕ್ಕದ ರಾಜ್ಯಗಳಿಂದ ಇಲ್ಲಿಗೆ ಲಕ್ಷಗಟ್ಟಲೆ ಉದ್ಯೋಗಿಗಳು ಬಂದು ದುಡಿಯತೊಡಗಿದರು. ಅಮೆರಿಕದ ಕಂಪನಿಗಳು ಇಲ್ಲಿಗೆ ತಮ್ಮ ಕೆಲಸಗಳನ್ನ ಔಟ್ಸೋರ್ಸಿಂಗ್ ಕೊಡತೊಡಗಿದವು. ಅತಿ ದೊಡ್ಡ ಐಟಿ ಹಬ್ ಆಗಿ ಬೆಂಗಳೂರು ಬೆಳೆಯಿತು. ಬೆಂಗಳೂರು ದೇಶದ ಮಾಹಿತಿ ತಂತ್ರಜ್ಞಾನದ ಕೇಂದ್ರವಾಯಿತು. ಈಗ ಬೆಂಗಳೂರಿನ ಜನರ ಜೀವನಾಡಿಯಾದ ಮೆಟ್ರೋಗೆ ಕೃಷ್ಣ ಅವರ ಕೊಡುಗೆ ಅಪ್ರತಿಮ. ಹೀಗೆ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆಯುವಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಅತಿ ಮಹತ್ವದ್ದಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವಾನಿ ಟಿವಿ ಮತ್ತು ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.